ನಮಸ್ತೆ ವೀಕ್ಷಕರೇ, ಪಬ್ಲಿಕ್ ವಾಯ್ಸ್ಗೆ ಸ್ವಾಗತ. ನಟನೆಯ ಗಂಧ ಗಾಳಿಯೇ ಗೊತ್ತಿಲ್ಲದ ಉಮಾಶ್ರೀ ಅವರು ನಾಟಕ ಕಂಪನಿಗೆ ಎಂಟ್ರಿ ಆಗಿದ್ದು ಹೇಗೆ? ರಿಹರ್ಸಲ್ ಆದ ಆ ದಿನವೇ ಅವರ ಬದುಕನ್ನೇ ಬದಲಿಸಿದ್ದು ಹೇಗೆ? ಇಂದು ಕನ್ನಡ ಚಿತ್ರರಂಗ ಮತ್ತು ರಂಗಭೂಮಿಯ ಹೆಮ್ಮೆಯ ಕಲಾವಿದೆ, ಪದ್ಮಶ್ರೀ ಪುರಸ್ಕೃತೆ ಉಮಾಶ್ರೀ ಅವರು ಲಕ್ಷಾಂತರ ಮಂದಿಗೆ ಸ್ಫೂರ್ತಿದಾಯಕವಾಗಿದ್ದಾರೆ. ಆದರೆ ಈ ಯಶಸ್ಸಿನ ಹಿಂದೆ ಅಡಗಿರುವ ನೋವು, ಕಷ್ಟ ಮತ್ತು ಹೋರಾಟದ ಕಥೆ ಕೇಳಿದರೆ ಯಾರ ಕಣ್ಣಲ್ಲೂ ನೀರು ಬರುತ್ತೆ. ಆದರೆ ಈ ಯಶಸ್ಸಿನ ಹಿಂದೆ ಅಡಗಿರುವ ನೋವು, ಕಷ್ಟ ಮತ್ತು ಹೋರಾಟದ ಕಥೆ ಕೇಳಿದರೆ ಯಾರ ಕಣ್ಣಲ್ಲೂ ನೀರು ಬರದೇ ಇರದು. ಬದುಕು ಉಮಾಶ್ರೀ ಅವರಿಗೆ ಯಾವತ್ತೂ ಸುಲಭವಾಗಿರಲಿಲ್ಲ. ಆಸರೆಯಾಗಬೇಕಿದ್ದ ಗಂಡನಿಂದ ದೂರವಾಗಬೇಕಾಯಿತು. ತಾಯಿಯ ಮನೆಯಲ್ಲಿದ್ದರೂ ನೆಮ್ಮದಿ ಇರಲಿಲ್ಲ. ದಿನವೂ ಜಗಳ, ಸಮಾಜದ ಟೀಕೆ, ಗಂಡನನ್ನ ಬಿಟ್ಟವಳು ಎನ್ನುವ ಮಾತುಗಳು ಅವರ ಮನಸ್ಸನ್ನು ನೋಯಿಸ್ತಾ ಇದ್ವು. ಹೊಟ್ಟೆಪಾಡಿಗಾಗಿ ಸಣ್ಣ ಬಾತ್ರೂಮ್ನಲ್ಲಿ ಇಡ್ಲಿ ಮಾಡಿ ಬೀದಿ ಬೀದಿಗೆ ತೆರಳಿ ಮಾರಾಟ ಮಾಡಿ ಜೀವನ ಸಾಗಿಸ್ತಾ ಇದ್ರು. ಒಂದು ದಿನ ತಾಯಿಯೊಂದಿಗೆ ನಡೆದ ಜಗಳ ಅವರ ಸಹನೆಯ ಮಿತಿಯನ್ನೇ ಮೀರಿ ಹೋಯಿತು. ಬದುಕಿನ ಮೇಲೆಯೇ ಬೇಸರಗೊಂಡ ಅವರು ಇನ್ನು ಈ ಮನೆಯಲ್ಲಿ ಇರಬಾರದು ಎಂದು ನಿರ್ಧರಿಸಿದ್ರು. ಕೋಪದಲ್ಲಿ ಇಡ್ಲಿ ಮಾರುತ್ತಿದ್ದ ಪಾತ್ರೆಯನ್ನೇ ಒಡೆದು ಹಾಕಿದ್ರು. ಅದರಲ್ಲಿ ಇದ್ದ ಚಿಲ್ಲರೆ ಹಣವನ್ನು ಮಾತ್ರ ತೆಗೆದುಕೊಂಡ್ರು. 2 ಹಳೆಯ ಸೀರೆಯನ್ನ ಕೈಯಲ್ಲಿ ಹಿಡಿದು ಉಟ್ಟ ಬಟ್ಟೆಯಲ್ಲಿಯೇ ಬಸ್ ಹತ್ತಿದ್ರು. ಮುಂದೆ ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು ಎಂಬುದು ಅವರಿಗೆ ಗೊತ್ತಿರಲಿಲ್ಲ. ಆ ವೇಳೆ ಅವರಿಗೆ ಪರಿಚಯವಿದ್ದವರ ಮೂಲಕ ಒಂದು ನಾಟಕ ಕಂಪನಿ ವಿಳಾಸ ಸಿಕ್ಕಿತು. ಯಾವುದೇ ಅನುಭವವಿಲ್ಲದಿದ್ದರೂ ಧೈರ್ಯ ಮಾಡಿ ಅಲ್ಲಿಗೆ ಹೋದರು. ಅಲ್ಲಿ ಕಲಾವಿದರ ರಿಹರ್ಸಲ್ ನಡೀತಾ ಇತ್ತು. ಉಮಾಶ್ರೀ ಸುಮ್ಮನೆ ಒಂದು ಮೂಲೆಯಲ್ಲಿ ಕುಳಿತು ಎಲ್ಲವನ್ನ ಗಮನಿಸ್ತಾ ಇದ್ರು. ಅಷ್ಟರಲ್ಲಿ ಒಬ್ಬ ನಟಿ ರಿಹರ್ಸಲ್ಗೆ ಬರದೇ ಇದ್ದ ಕಾರಣ ನಿರ್ದೇಶಕರು ತಾತ್ಕಾಲಿಕವಾಗಿ ಯಾರಾದರೂ ಆ ಪಾತ್ರ ಮಾಡಬಹುದೇ ಎಂದು ಕೇಳಿದ್ರು. ಆಗ ಅಲ್ಲಿದ್ದವರು ಉಮಾಶ್ರೀ ಅವರನ್ನು ತೋರಿಸಿದ್ರು. ಮೊದಲಿಗೆ ಅವರು ತುಂಬ ಹೆದರಿದ್ರು. ನಟನೆಯೇ ಗೊತ್ತಿಲ್ಲ, ನಟನೆಯ ಗಂಧ ಗಾಳಿಯೂ ಗೊತ್ತಿಲ್ಲ ಎಂದು ಹೇಳಿದ್ರು. ಆದರೂ ನಿರ್ದೇಶಕರು ಒಮ್ಮೆ ಪ್ರಯತ್ನಿಸಿ ನೋಡಿ ಎಂದು ಅವಕಾಶ ಕೊಟ್ಟರು. ಸ್ಕ್ರಿಪ್ಟ್ ಕೈಗೆ ಸಿಕ್ಕ ತಕ್ಷಣ ಉಮಾಶ್ರೀ ತಮ್ಮ ಸಹಜ ಪ್ರತಿಭೆಯಿಂದ ಸಂಭಾಷಣೆ ಹೇಳಿ ಅಭಿನಯಿಸಿದ್ರು. ಅವರ ಅಭಿನಯವನ್ನ ಕಂಡ ನಿರ್ದೇಶಕರು ಮತ್ತು ಕಲಾವಿದರು ಆಶ್ಚರ್ಯಗೊಂಡರು. ರಿಹರ್ಸಲ್ಗೆ ಮಾತ್ರ ಬಂದಿದ್ದ ಅವರು ಅದೇ ದಿನ ನಾಟಕ ಕಂಪನಿ ಕಲಾವಿದೆಯಾಗಿ ಆಯ್ಕೆಗೊಂಡರು. ಆ ಒಂದು ದಿನ ಅವಕಾಶವೇ ಅವರ ಜೀವನದ ದಿಕ್ಕನ್ನೇ ಬದಲಾಯಿಸಿಬಿಡ್ತು. ನಂತರ ನೂರಾರು ನಾಟಕಗಳು, ಅನೇಕ ಸಿನಿಮಾಗಳು, ಅದ್ಭುತ ಪಾತ್ರಗಳು, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳು, ಸಚಿವ ಸ್ಥಾನ, ಕೊನೆಗೆ ಪದ್ಮಶ್ರೀ ಗೌರವವು ಅವರ ಮುಡಿಗೇರಿತು. ಒಮ್ಮೆ ಇಡ್ಲಿ ಮಾರಿಕೊಂಡು ಜೀವನ ಸಾಗಿಸುತ್ತಿದ್ದ ಮಹಿಳೆ ಇಂದು ಕನ್ನಡದ ಶ್ರೇಷ್ಠ ಕಲಾವಿದೆಯಾಗಿ ಗುರುತಿಸಿಕೊಂಡಿರೋದು ಅವರ ಪರಿಶ್ರಮ, ಆತ್ಮವಿಶ್ವಾಸ ಮತ್ತು ಹೋರಾಟಕ್ಕೆ ಸಿಕ್ಕ ಬಹುದೊಡ್ಡ ಗೌರವವಾಗಿದೆ. ಜೀವನದಲ್ಲಿ ಒಂದು ಅವಕಾಶ ಸಾಕು, ಆದರೆ ಆ ಅವಕಾಶವನ್ನು ಬಳಸಿಕೊಳ್ಳಲು ಧೈರ್ಯ ಮತ್ತು ಪರಿಶ್ರಮ ಇದ್ದರೆ ಸಾಮಾನ್ಯ ವ್ಯಕ್ತಿಗೂ ಅಸಾಮಾನ್ಯ ಸಾಧನೆ ಮಾಡಬಹುದು ಎಂಬುದಕ್ಕೆ ಉಮಾಶ್ರೀ ಅವರ ಜೀವನವೇ ಅತ್ಯುತ್ತಮ ಉದಾಹರಣೆ.